ಓಹೋ ಎಲ್ರಿಗೂ ನಮಸ್ಕಾರ. ವಿಶೇಷ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ವಿವೋ V40 ಬಗ್ಗೆ ಮತ್ತೆ ವಿವೋ V40 Pro ನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿವೋ V40 ಮತ್ತೆ ವಿವೋ V40 Pro ಎರಡು ವೇರಿಯಂಟ್ ಅಲ್ಲಿ ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಸೊ ಈ ಎರಡು ವೇರಿಯಂಟ್ ಅಲ್ಲಿ ಯಾವೆಲ್ಲ ಫೋನ್ಸ್ ಡಿಫ್ರೆನ್ಸ್ಗಳಿದ್ದಾವೆ, ಎಷ್ಟುಕೊಂಡು ಡಿಫ್ರೆನ್ಸ್ ಇದೆ, ಮತ್ತೆ ಈ ಫೋನ್ ಅಲ್ಲಿ ಏನೆಲ್ಲ ವಿಶೇಷ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಂತೆ. ಈ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಒಂದು ಫೋನ್ ಅಲ್ಲಿ ವಿವೋ V40 ಅಲ್ಲಿ ನೋಡ್ತಾ ಇದೀವಿ. ಈ ಒಂದು ಫ್ರೇಮ್ಸ್ ಆಯಿತು, ಈ ಬ್ಯಾಕ್ ಅಲ್ಲೆಲ್ಲ ನೋಡ್ಕೊಂಡಾಗ ನಾವು ಒಂದು ಈ ಮ್ಯಾಟ್ ಫಿನಿಶಿಂಗ್ ನ ನೋಡ್ತಾ ಇದೀವಿ, ಮತ್ತೆ ಈ Pro ವೇರಿಯಂಟ್ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ನ ನೋಡ್ತಾ ಇದೀವಿ. ಇನ್ನು ಫ್ರೇಮ್ಸ್ ಕೂಡ ಅಷ್ಟೇ ವಿವೋ V40 ಅಲ್ಲಿ ಇಲ್ಲಿ ನಮಗೆ ಫಾಲೋಕಾರ್ಬನಿಕ್ ಪ್ಲಾಸ್ಟಿಕ್ಸ್ ಫ್ರೇಮ್ ನ ನಾವು ನೋಡಬಹುದು. ಇನ್ನು ಈ Pro ವೇರಿಯಂಟ್ ಅಲ್ಲಿ ನಮಗೆ ಮೆಟಲ್ ಫ್ರೇಮ್ ನ ನೋಡ್ತಾ ಸಿಗ್ತಾ ಇದೆ, ಒಂದು ಪ್ರೀಮಿಯಂ ಲುಕ್ ಡಿಸೈನ್ ನ ನೋಡಕ್ ಸಿಗ್ತಾ ಇದೆ. ಈ 40 ಅಲ್ಲಿ ಈ ಫ್ಲಾಗ್ಶಿಪ್ ಏನ್ ಸ್ಪೀಡ್ ನಾವು ನೋಡಕ್ ಸಿಗಲ್ಲ. ಈ Pro ವೇರಿಯಂಟ್ ಅಲ್ಲಿ ನಾವು ಈ ಫ್ಲಾಗ್ಶಿಪ್ ಫೋನ್ ಅಂತಾನೆ ಕೂಡ ಕರಿಬಹುದು. ಸೊ ಬೆಸ್ಟ್ ಡಿಸೈನ್ ಮತ್ತೆ ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು. ಇದರಲ್ಲಿ ವಿಶೇಷತೆ ಏನಪ್ಪಾ ಅನ್ನೋದಾದ್ರೆ IP68 ವಾಟರ್ ರೆಸಿಸ್ಟೆಂಟ್ ಕೂಡ ನಮ್ಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತೆ ಅಷ್ಟಲ್ಲದೆ ಇಲ್ಲಿ ಜೀಸ್ ಅಂತ ಅಂದ್ಬಿಟ್ಟು ಈ ಒಂದು ಕಂಪನಿ ಜೊತೆ ಕೊಲಾಬ್ ಆಗಿಬಿಟ್ಟು ಈ ಒಂದು ವಿವೋ ಕಂಪನಿ ಸೊ ಇವಾಗ ಮೂರು ಕ್ಯಾಮ್ರಾನು ಸಹ ಇಲ್ಲಿ Pro ವೇರಿಯಂಟ್ ಅಲ್ಲಿ ನಮಗೆ ನೋಡಕ್ ಸಿಗ್ತಾ ಇದೆ. ಜೀಸ್ ಅಂತ ಕ್ಯಾಮ್ರಾ ಅಂದ್ಬಿಟ್ಟು ಇದೊಂದು ಬೆಸ್ಟ್ ಸೆನ್ಸರ್, ಒಂದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಪೋರ್ಟ್ರೇಟ್ ಶಾಟ್ ಆಗಿತ್ತು, ಮತ್ತೆ ಮೇನ್ ಕ್ಯಾಮ್ರಾ ಆಯಿತು, ಅಲ್ಟ್ರಾ ವೈಡ್ ಆಂಗಲ್ ಆಗಿತ್ತು, ಮತ್ತೆ ಡೆಪ್ತ್ ಸೆನ್ಸರ್ ಆಗಿತ್ತು, ಮೈಕ್ರೋ ಸೆನ್ಸರ್ ಆಯ್ತು. ಸೊ ಪ್ರತಿ ಒಂದು ಕ್ಯಾಮ್ರಾನು ಕೂಡ ಇದರಲ್ಲಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಬೆಂಕಿ ಕ್ಯಾಮ್ರಾ ಫೋನ್ ಅಂತ ಕರೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಜೀಸ್ ಅನ್ನೋದು ಒಂದು ಸೆನ್ಸರ್ನ ಇದರಲ್ಲಿ ಕ್ಯಾಮ್ರಾದಲ್ಲಿ ಮೂರು ಕ್ಯಾಮ್ರಾನು ಕೂಡ 50 ಮೆಗಾಪಿಕ್ಸೆಲ್ ಆಗಿ ಕೊಡ್ತಿರೋದ್ರಿಂದ ಇದು ಬೆಸ್ಟ್ ಫೋನ್ ಅಂತ ಕೂಡ ನಾ ಕರಿಬಲ್ಲೆ. ಮತ್ತೆ ಈ ಒಂದು ಫೋನ್ ಡಿಸ್ಪ್ಲೇ ಆಯಿತು, ಮತ್ತೆ ಈ ಒಂದು ಫೋನ್ ವೇಟ್ ಎಷ್ಟು ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಫೋನ್ ವೇಟ್ ನೋಡ್ಕೊಂಡಾಗ ಈ Pro ವೇರಿಯಂಟ್ ಅಲ್ಲಿ ನಮಗೆ 195 ಗ್ರಾಮ್ ವೇಟ್ ನ ನೋಡಕ್ ಸಿಗ್ತದೆ. ಮತ್ತೆ ಈ ಒಂದು V40 ಒಳಗಡೆ ಮಾತ್ರ ನಮಗೆ ಈ 192 ಗ್ರಾಮ್, ನಿಯರೆಸ್ಟ್ ನಮಗೆ ಕ್ಲೋಸ್ ಟು 195 ಗ್ರಾಮ್ಸ್ ಒಳಗಡೆ ಈ ಒಂದು ಫೋನ್ ವೇಟ್ ನಾವು ನೋಡ್ಕೋಬಹುದು. ಈ Pro ವೇರಿಯಂಟ್ ನಲ್ಲಿ ನಮಗೆ ಮೂರು ಕಲರ್ ಅವೈಲೇಬಲ್ ಇರುತ್ತೆ. ಸೊ ನೀವು ಡಿಸ್ಪ್ಲೇ ಮೇಲೆ ನೋಡ್ಕೋಬಹುದು, ಒಂದು ಬೆಸ್ಟ್ ಕಲರ್ಸ್ ಅಂತಾನೆ ಹೇಳ್ಬೋದು. ಸೊ ಅಡಿಲ್ಲ ಚೆನ್ನಾಗಿದೆ ಫೋನ್ ಅಂತ ಕೂಡ ಹೇಳ್ಬೋದು. ಈ Pro ವೇರಿಯಂಟ್ ಅಲ್ಲಿ ಅಷ್ಟೇ ಅಲ್ಲ, V40 ನಲ್ಲೂ ಕೂಡ ಅಷ್ಟೇ ಎರಡು ವೇರಿಯಂಟ್ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಮೊಬೈಲ್ ಹೇಳ್ಕೋಬೇಕಪ್ಪ ಅಂತಂದ್ರೆ ಈ ಮಾರ್ಕೆಟ್ ಅಲ್ಲಿ Pro ಮತ್ತೆ ಈ ವೇರಿಯಂಟ್ ಅಲ್ಲಿ ಬಂದಾಗ ಈ ಫ್ಲಾಗ್ಶಿಪ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ದ ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು. ಪರ್ಚೇಸಿಂಗ್ ಮೇಲೆ ಎಲ್ಲ ನೀವು ಹುಡ್ತೀನಪ್ಪ ಅಂತಂದ್ರೆ ನೀವು ಕ್ಲೋಸ್ ಟು 50,000 ಅಬೋವ್ ಹೋಗಬೇಕಾಗುತ್ತೆ. ಈ ಒಂದು ಪ್ಲಸ್ ಪಾಯಿಂಟ್ ಅಲ್ಲಿ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ಫೋನ್ ಬಾಟಮ್ ಅಲ್ಲಿ ನೋಡ್ಕೊಂಡಾಗ ಸ್ಪೀಕರ್ ಮತ್ತೆ ಒಂದು ಮೈಕ್ ಮತ್ತೆ Type-C ಚಾರ್ಜರ್ ಸಹ ನಾವು ಈ ಒಂದು ಫೋನ್ ಅಲ್ಲಿ ನೋಡ್ಕೋಬಹುದು. ಮತ್ತೆ ಸಿಮ್ ಟ್ರೇನು ಸಹ ನಾವು ಇಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಟಾಪ್ ಅಲ್ಲಿ ನೋಡ್ಕೊಂಡಾಗ ಮೈಕ್ರೋಫೋನ್ ನಮ್ಗೆ ಅವೈಲೇಬಲ್ ಇರುತ್ತೆ. ಇನ್ನು ರೈಟ್ ಸೈಡ್ ಅಲ್ಲಿ ವ್ಯಾಲ್ಯೂಮೇಗರ್ ಕೀ ಮತ್ತೆ ಪವರ್ ಆನ್ ಬಟನ್ ಸಹ ನಾವು ನೋಡ್ಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ಕ್ಲೀನ್ ನಮ್ಗೆ ನೋಡಕ್ ಸಿಗ್ತದೆ. ಏನು ಸಹ ಇಲ್ಲಿ ಯಾವ ರೀತಿ ಫೋರ್ಸ್ ಆಗಿರಲಿ ಬಟನ್ಸ್ ಆಗಲಿ ಕೊಟ್ಟಿಲ್ಲ. ಸೊ ಒಂದು ಕ್ಲೀನ್ ಸರ್ಫೇಸ್ ನಮಗೆ ನೋಡಕ್ ಸಿಗ್ತಾ ಇದೆ. ಫೋನ್ ಲುಕ್ ಡಿಸೈನ್ ಅಂತೂ ಬೆಸ್ಟ್ ಅಮೇಜಿಂಗ್ ಅಂತ ಹೇಳ್ಬೋದು. ಈ ಒಂದು ಲುಕ್ ಅಲ್ಲಿ ನೀವೇನಾದ್ರೂ ಫೋನ್ ಪರ್ಚೇಸ್ ಮಾಡ್ತೀನಿ ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು. ನಾವು ಈ ಪ್ರೈಸ್ ಅಲ್ಲಿ ಇನ್ನು ಹೆಚ್ಚಿಗೆ ಆಯ್ತು ಅನ್ನೋಂಗಿತ್ತು ಅಂತ ಈ ಒಂದು ವಿಡಿಯೋನ ನೀವು ಎಂಡ್ ತನಕ ನೋಡಿ ಈ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಫೋನ್ ಡಿಸ್ಪ್ಲೇ ಬಂದ್ರಪ್ಪ ಅಂದ್ರೆ 6.67 ಇಂಚಸ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀರಾ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ನಾವಿಲ್ಲಿ ಅವೈಲೇಬಲ್ ಇರುತ್ತೆ. 4500 ನೀಟ್ಸ್ ಬ್ರೈಟ್ನೆಸ್ ಸಹ ನಮ್ಗೆ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಈ ಚೆನ್ನಾಗಿ ಬ್ರೈಟ್ನೆಸ್ ಅಂತೂ ನಮಗೆ ಅಕ್ಯುರೇಟ್ ಆಗಿ ಕಾಣುತ್ತೆ. ಮತ್ತೆ HDR10+ ಕೂಡ ಇಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಮತ್ತೆ ನೀವು ವಿಡಿಯೋ ಕ್ವಾಲಿಟಿ ಆಯಿತು, ನೀವು ಏನಾದರೂ ನೋಡ್ತೀನಿ ಇಲ್ಲಿ ವಿಡಿಯೋ ಎಕ್ಸ್ಪೀರಿಯನ್ಸ್ ಏನಾದ್ರು ಮಾಡ್ತೀನಿ ನನಗೆ 4K ಸಪೋರ್ಟ್ ಆಗುತ್ತೆ. ಬೆಸ್ಟ್ ಅಕ್ಯುರೇಷನ್ ಕಲರ್ಸ್ ಆಗಿರುತ್ತೆ. ಮತ್ತೆ ಈ ಒಂದು ವಿಡಿಯೋ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಡಿಸ್ಪ್ಲೇ ಒಳಗಡೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮತ್ತೆ ಅಷ್ಟಲ್ಲದೆ ಕರ್ವೇಡ್ ಡಿಸ್ಪ್ಲೇ ಸಹ ನಾವು ಇಲ್ಲಿ ನೋಡಕ್ ಸಿಗ್ತಾ ಇದೆ. ಮತ್ತೆ ಚಿಕ್ಕ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಸಹ ನೀವು ನೋಡ್ಕೋಬಹುದು. ಬೆಸ್ಟ್ ಅಂದ್ರೆ ಬೆಸ್ಟ್ ಗುರು, ಈ ಡಿಸ್ಪ್ಲೇ ಮಾತ್ರ ನಂಬರ್ 1 ಡಿಸ್ಪ್ಲೇ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಈ ಒಂದು ಫೋನ್ ಅಲ್ಲಿ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಫೋನ್ ಅಲ್ಲಿ ನಮಗೆ ಈ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡಾಗ ಈ ವಿವೋ V40 ಒಳಗಡೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನೋಡ್ತಾ ಇದೀವಿ. ಇನ್ನು ಇದೆ Pro ವೇರಿಯಂಟ್ ಅಲ್ಲಿ ಬಂದಪ್ಪ ಅಂತಂದ್ರೆ MediaTek Dimensity 9200 ಪ್ಲಸ್ ಪ್ರೊಸೆಸರ್ ನೋಡ್ತಾ ಇದೀವಿ. ಅಲ್ಟಿಮೇಟ್ ಇದು ಬೆಂಕಿ ಫೋನ್ ಅಂತ ಹೇಳ್ಬೋದು. 4 nanometer ಫೆಬ್ರಿಕೇಶನ್ ಇಲ್ಲಿ ಸಪೋರ್ಟ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಅಂತಾನು ಕೂಡ ಕರಿಬಹುದು. ಈ ಒಂದು ಪರ್ಫಾರ್ಮೆನ್ಸ್ ಗೇಮರ್ಸ್ ಅಂತೂ ಕೂಡ ನಿಜವಾಗ್ಲೂ ಕೂಡ ಒಂದು ಹೆವಿ ಗೇಮ್ ಅಂತ ಅಲ್ಲ. ಈ ಅಲ್ಟ್ರಾ HD ಒಳಗಡೆ ಫುಲ್ HD ಒಳಗಡೆ 60 FPS ಒಳಗಡೆ ಆರಾಮಾಗಿ ಸ್ಮೂತ್ ಆಗಿ ಗೇಮ್ ಎಕ್ಸ್ಪೀರಿಯನ್ಸ್ ನಾವು ಕಾಣಬಹುದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಒಂದು ಫೋನ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಮೇನ್ ಈ ಒಂದು ಫೋನ್ ಅಲ್ಲಿ ಹೈಲೈಟ್ ಏನಪ್ಪಾ ಅಂದ್ರೆ ಕ್ಯಾಮ್ರಾ ಬಗ್ಗೆ. ಸೊ ಈ ಕ್ಯಾಮ್ರಾದ ಬಗ್ಗೆ ಅಂತೂ ಮಾತಾಡ್ಕೊಳ್ಬೇಕು. ನಾನಂತೂ ಸಖತ್ತೆ ಎಕ್ಸೈಟೆಡ್ ಇದ್ದೀನಿ. ಸೊ ಬೆಸ್ಟ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತೂ ಕೂಡ ಕರೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. Pro ವೇರಿಯಂಟ್ ಅಲ್ಲಿ ನೋಡ್ಕೊಂಡಾಗ ನಮಗೆ 3 ಕ್ಯಾಮ್ರಾ ಕೂಡ 50 ಮೆಗಾಪಿಕ್ಸೆಲ್ ಇರುತ್ತೆ. ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಇವರು ಜೀಸ್ ಅವ್ರ ಜೊತೆ ಕೊಲಾಬ್ ಮಾಡ್ಕೊಂಡು ಈ ಒಂದು ಜೀಸ್ ನ ಸೆನ್ಸರ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದೇ ರೀತಿ ಫಸ್ಟ್ ಕ್ಯಾಮ್ರಾ ಕೂಡ ನೋಡ್ಕೊಂಡು ಅಲ್ಟ್ರಾ ವೈಡ್ ಆಂಗಲ್ ನ ನೋಡ್ತಾ ಇದೀವಿ. ಅದು ಕೂಡ ಜೀಸ್ ಅವರ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಕ್ಯಾಮ್ರಾ ಬರುತ್ತೆ 50 ಮೆಗಾಪಿಕ್ಸೆಲ್. ಅವರು ಕೂಡ ಸೋನಿ ಅವರ IMX921 ಸೆನ್ಸರ್ ಯೂಸ್
ಮಾಡಿದ್ರೆ ಅದು ಕೂಡ ಜೀಸ್ನವರ ಸೆನ್ಸರ್ ಅಂತಾನೆ ಹೇಳ್ಬೋದು. ಅದು ಸೋನಿ ಅವರ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಥರ್ಡ್ ಕ್ಯಾಮ್ರಾ ಬರುತ್ತೆ, ಅದು ಕೂಡ 50 ಮೆಗಾ ಪಿಕ್ಸೆಲ್. ಅದು ಸೋನಿ IMX ನವರ 816 ಸೆನ್ಸರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರೋ ವೇರಿಯಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ 50 ಮೆಗಾ ಪಿಕ್ಸೆಲ್ ನ ಯೂಸ್ ಮಾಡಿದ್ದಾರೆ. ಅಲ್ಲಿ Vivo V40 ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಕೂಡ ಅಷ್ಟೇ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ, ಅದು ಕೂಡ 3 ಕ್ಯಾಮ್ರಾ ಸೇಮ್ 50 ಮೆಗಾ ಪಿಕ್ಸೆಲ್ ಅಲ್ಲೇ ನಾವು ನೋಡಕ್ ಸಿಗ್ತಾ ಇದೆ. ಏನು ಕೂಡ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಸೊ ಎರಡರಲ್ಲೂ ಕೂಡ ಅಷ್ಟೇ ನಮಗೆ ವಿಡಿಯೋ ಕ್ವಾಲಿಟಿ ಬಂದಾಗ 4K ನ 60 FPS ರೆಕಾರ್ಡ್ ಮಾಡ್ಕೊಂಡು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ವಿಡಿಯೋ ಕ್ವಾಲಿಟಿ ಆಯಿತು, ವಾಯ್ಸ್ ಆಯಿತು, ಸ್ಟೆಬಿಲೈಸೇಷನ್ ಸಾಕಾಗಿ ಕೊಡಿದ್ದಾರೆ. ಈ ಪೋರ್ಟ್ರೇಟ್ ಶಾರ್ಟ್ ಆಯಿತು, ಮತ್ತೆ ನೀವು ನಾರ್ಮಲ್ ಫೋಟೋಸ್ ಆಗಿತ್ತು, ಮತ್ತೆ ಸ್ಕಿನ್ ಟೋನ್ಸ್ ಆಗಿತ್ತು, ಏನೇ ಇರಲಿ ಸಾಕಾಗಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇನ್ನು ಬ್ಲಾಗಿಂಗ್ ಆಯಿತು, ಪ್ರತಿಯೊಂದಕ್ಕೂ ಕೂಡ ಈ ಒಂದು ಫೋನ್ ಬೆಸ್ಟ್ ಕ್ಯಾಮ್ರಾ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯಗಳಿಲ್ಲ. ಸೊ ನೀವು ಒಂದು ಫೋನ್ ಏನಾದ್ರು ಪರ್ಚೇಸ್ ಮಾಡ್ತೀನಿ ನಂಗಿತ್ತಂದ್ರೆ ಕ್ಯಾಮ್ರಾಗೋಸ್ಕರ ಈ ಒಂದು ಫೋನ್ ನೀವು 100% ಈ ಒಂದು ಫೋನ್ ನೀವು ಬೈ ಮಾಡ್ಕೋಬಹುದು. ನೆಕ್ಸ್ಟ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ನಾವು ಮಾತಾಡ್ಕೊಳ್ಳಬೇಕು. ಈ ಒಂದು ಫೋನಲ್ಲಿ ರ್ಯಾಮ್ ನ ಬಂದಾಗ ನಾವು ಪ್ರೋ ವೇರಿಯಂಟ್ ಬಗ್ಗೆ ಮಾತಾಡ್ಕೊತೀನಿ. ಇಲ್ಲಿ ನಮಗೆ 2 ಟೈಪ್ ಅಲ್ಲಿ ನಮ್ಗೆ ನೋಡಕ್ ಸಿಗ್ತಾ ಇದೆ. 8 to 256 GB ನೋಡಕ್ ಸಿಗ್ತಾ ಇದೆ, ಮತ್ತೆ 12 to 512 GB ನಮಗೆ ಈ ಒಂದು ಫೋನಲ್ಲಿ ನೋಡಕ್ ಸಿಗ್ತಾ ಇದೆ. ಸೊ ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ನೋಡ್ತೀವಿ. ಇಲ್ಲಿ UFS 3.1 ಬದಲಿ 4.1 ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಿತ್ತು. 550 ಬಿಡಿ, ಅದು ಇನ್ನು ಜಾಸ್ತಿ ಆಯ್ತು. ಇವಾಗ ಅಟ್ಲೀಸ್ಟ್ 4.0 ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಾ ಇತ್ತು ಅಂತ ನನ್ಗೆ ಅನಿಸಿಕೆ. ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇನ್ನೂ ಕೂಡ ಹೆಚ್ಚಿಗೆ ಅಪ್ಗ್ರೇಡ್ ಆಗಬೇಕಿತ್ತು ಅನ್ನೋಂಗಿತ್ತು ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಇನ್ನು Vivo V40 ಬಗ್ಗೆ ತಿಳಿಸ್ಕೊಡ್ಬೇಕು. ಇದರಲ್ಲಿ 3 ವೇರಿಯಂಟ್ ಆಗಿ ನಮ್ಗೆ ನೋಡಕ್ ಸಿಗ್ತಾ ಇದೆ. 8 to 128 GB ನೋಡಕ್ ಸಿಗ್ತಾ ಇದೆ, ಮತ್ತೆ ಅಷ್ಟಲ್ಲೇ 8 to 256 GB ನೋಡಕ್ ಸಿಗ್ತಾ ಇದೆ, ಮತ್ತೆ 12 to 512 GB ನೋಡಕ್ ಸಿಗ್ತಾ ಇದೆ. ಇದರಲ್ಲಿ ಅಲ್ಲಿ UFS 2.2 ಸ್ಟೋರೇಜ್ ನೋಡಕ್ ಸಿಗ್ತಾ ಇದೆ. ಇದು ಸ್ವಲ್ಪ ಕಡಿಮೆ ಆಯ್ತು ಅನ್ನೋದ್ಕಿಂತ ಸಿಕ್ಕಾಪಟ್ಟೆ ಕಡಿಮೆ ಆಯ್ತು. ಅಟ್ಲೀಸ್ಟ್ 3.0 ಕೊಟ್ಬಿಟ್ಟು ಅಲ್ಲಿ ಪ್ರೋ ವೇರಿಯಂಟ್ ಅಲ್ಲಿ 4.0 ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಾ ಇತ್ತು. ಸೊ ಬೆಸ್ಟ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅನ್ನೋದ್ರು ಮಾತ್ರ ಸಾಧ್ಯ. ಸೊ ಇನ್ನ ಈ ಒಂದು ಫೋನ್ ನಾವು ಈ ಬ್ಯಾಟ್ರಿ ನೋಡ್ಕೋಬೇಕಪ್ಪ ಅಂದ್ರೆ 5500 mAh ಬ್ಯಾಟ್ರಿ ನೋಡ್ತೀವಿ. ಮತ್ತೆ ಅಷ್ಟಲ್ಲೇ 80 ವ್ಯಾಟ್ ನ ಪವರ್ ಅಡಾಪ್ಟರ್ ಸಹ ನಮ್ಗೆ ಈ ಒಂದು ಫೋನ್ ಬಾಕ್ಸ್ ಅಲ್ಲಿ ಸಿಗ್ತದೆ. ಅದು ಕೂಡ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ಈಗ ಆಲ್ಮೋಸ್ಟ್ 15,000 ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲೇ ಈ ಒಂದು ಸ್ಯಾಮ್ಸಂಗ್ ನವ್ರಿಗೆ ವಿಚಾರಕ್ಕೆ ಬಂದವಪ್ಪ ಅಂತಂದ್ರೆ ಅವರು ಅಡಾಪ್ಟರೇ ಸಹ ಕೊಡ್ತಾ ಇಲ್ಲ. ಅದೇ ನಿಜವಾಗ್ಲೂ ಬೇಜಾರಾಗ್ತಕ್ಕಂಥ ವಿಚಾರ. ಸೊ ಹಾಗಂತ ಎಲ್ಲ ತಿಳಿಸ್ಕೊಟ್ಬಿಡ್ತೀನಿ. 8 to 256 ಜಸ್ಟ್ ನಿಮ್ಗೆ ಇಲ್ಲಿ 50,000ಕ್ಕೆ ನಿಮಗೆ ಪ್ಲಸ್ ಪಾಯಿಂಟ್ ಅಲ್ಲಿ ಲಾಂಚ್ ಆಗೋದ ಸಾಧ್ಯತೆ ಇದೆ. ಇನ್ನು ಎರಡನೇ ವೇರಿಯಂಟ್ ಯಾವ್ದಪ್ಪ ಅಂದ್ರೆ 12 to 512 GB ನಮಗೆ ನೋಡಬಹುದು. ಇಲ್ಲಿ 55,000ದಿಂದ 56,000ವರೆಗೂ ಕೂಡ ಲಾಂಚ್ ಆಗೋಂಥ ಸಾಧ್ಯತೆ ಇದೆ. ಸೊ ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಈ ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ ನಿಮ್ಗೆ ಬೇಕಿತ್ತು ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಏನಾದ್ರು ನೀವು ಹುಡುಕ್ತಾ ಇದ್ದೀರಾ, ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಒಳ್ಳೆ ಪ್ರೊಸೆಸರ್ ಫೋನ್ ಏನಾದ್ರು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಪ್ಷನ್ ಕೂಡ ಆಗಬಹುದು. ಬಟ್ ನನಗೆ ಅನ್ಸೋ ಪ್ರಕಾರ ಇಷ್ಟೊಂದು ದುಡ್ಡು ಕೊಡ್ತೀವಿ ಅಂತಂದಾಗ ಅದಕ್ಕೆ ದುಡ್ಡು ತಕ್ಕ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಂದ್ರೆ ಈ ಒಂದು ಫೋನ್ ಬೆಸ್ಟ್ ಅಂತ ಕೂಡ ಕರಿತೀನಿ. ಅದು ಪ್ರೋ ವೇರಿಯಂಟ್ ಅಲ್ಲಿ ಮಾತ್ರ. ಇನ್ನು ಈ V40 ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 8 to 128 GB ನಿಮಗೆ 35,000ಕ್ಕೆ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ಇದೊಂದು ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು. ಇನ್ನು 12 to 256 GB ನೀವೇನಾದ್ರು ಬಂದ್ರಪ್ಪ ಅಂತಂದ್ರೆ 37,000ಕ್ಕೆ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು 12 to 512 GB ಏನಾದ್ರು ನೋಡ್ಕೊಂಡಾಗ ನೀವು ಇಲ್ಲಿ ಅಟ್ಲೀಸ್ಟ್ 42,000ಕ್ಕೆ ಹೋಗ್ಬೇಕಾಗತ್ತೆ. ಬಟ್ ಇದು ಫಿಕ್ಸ್ಡ್ ರೇಟ್ ಅಲ್ಲ, ಇಲ್ಲಿ ನಿಮಗೆ ಆಫರ್ ಇರುತ್ತೆ. ಮತ್ತೆ ಅಷ್ಟಲ್ಲದೆ ಈ ಲಾಂಚ್ ಆದ ತಕ್ಷಣ ಎಷ್ಟಕ್ಕೆಲ್ಲ ಲಾಂಚ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನೋಡೋಣ, ಅದನ್ನ ಈ ಹೇಳಿರೋ ರೇಟ್ ಅಲ್ಲ, ಒಂದು ಆವರೇಜ್ ಅಲ್ಲಿ ಹೇಳಿದೀನಿ. ಮತ್ತೆ ಈ ಲೀಕ್ಸ್ ಪ್ರಕಾರ ನಾನು ರೇಟ್ನ ತಿಳ್ಕೊಂಡು ಹೇಳಿದೀನಿ. ಬಟ್ ಈ ಫೋನ್ ನೋಡೋಣ ಮಾರ್ಕೆಟಲ್ಲಿ ಎಷ್ಟಕ್ಕೆಲ್ಲ ಲಾಂಚ್ ಆಗಬಹುದು ಅಂತಂದ್ಬಿಟ್ಟು. ಸೊ ನೋಡೋಣ, ಈ ಒಂದು ಏನಾದರೂ ನೀವು ಪ್ರೈಸ್ ಆಪ್ಷನ್ಸ್ ಎಲ್ಲ ನೀವು ನೋಡ್ಕೊಂಡಾಗ ಆಕ್ಚುಲಿ ನೀವು SBI ಕಾರ್ಡ್ ಎಲ್ಲ ಯೂಸ್ ಮಾಡ್ಕೊಂಡಾಗ ICICI ಕ್ರೆಡಿಟ್ ಕಾರ್ಡ್ ಎಲ್ಲ ಇತ್ತು ಅಂದ್ರೆ 2,1500 ಕನ್ಸಲ್ಟೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಆವಾಗ ಟೈಮಲ್ಲೆಲ್ಲ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. ನೀವೇನಾದ್ರೂ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಏನಾದ್ರು ಹುಡುಕ್ತಿದ್ರೆ, ಒಂದು ಬೆಸ್ಟ್ ಬ್ಲಾಗರ್ಸ್ ಏನಾದ್ರು ಕ್ಯಾಮ್ರಾ ಬೇಕು ಅನ್ನೋಗಿತ್ತು ಒಂದು ಬೆಸ್ಟ್ GS ಕ್ಯಾಮ್ರಾ ನೀವು ಪರ್ಚೇಸ್ ಮಾಡೋದು. GS ಫೈನಲಿ ಈ ಫೋನ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ಕ್ಯಾಮ್ರಾದಲ್ಲಿ ಅಂತೂ GS ಸೆನ್ಸರ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಹೈಲೈಟ್ಸ್ ಮಾಡೋದೇ ಕ್ಯಾಮ್ರಾದಲ್ಲಿ. ಸೊ ಅದಕ್ಕೋಸ್ಕರ ಈ ಒಂದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ, ಒನ್ ಆಫ್ ದ ಬೆಸ್ಟ್ ಫೋನ್. ಮತ್ತು ಅಷ್ಟಲ್ಲದೆ ಬ್ರ್ಯಾಂಡ್ ಇದರಲ್ಲಿ ಆದಂಥ ಒಂದು ಒಳ್ಳೆ ಬ್ರ್ಯಾಂಡ್ ಮೇಂಟೈನ್ ಮಾಡಿದೆ ಮತ್ತು ಒಳ್ಳೆ ಆದಂಥ ಇದರದಂಥ ಒಂದು ಹೈಪ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಫೋನ್ನ ಪರ್ಚೇಸ್ ಮಾಡಬೇಕು ಈ ಒಂದು ಪ್ಲಸ್ ಪಾಯಿಂಟ್ ಅಲ್ಲಿ ಅಂದರೆ ಈ ಒಂದು ಫೋನ್ ಒನ್ ಆಫ್ ದ ಬೆಸ್ಟ್. ನೀವೇನಾದ್ರು ಪರ್ಚೇಸ್ ಮಾಡೋಂಗಿದ್ರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಸೊ ದಯವಿಟ್ಟು ಇವರು ಯಾವುದೇ ರೀತಿ ಅಡಾಪ್ಟರ್ ಆಗಿರಲಿ ಏನೇ ಆಗಿರಲಿ ಒಂದು ಬೇಸ್ ವೇರಿಯಂಟ್ ಹಿಡ್ಕೊಂಡು ಎಷ್ಟು ಫ್ಲಾಗ್ಶಿಪ್ ಫೀಲರ್ ಫೋನ್ಸ್ ತೊಗೊಂಡ್ಬಂದ್ರು ಕೂಡ ಅಡಾಪ್ಟರ್ ಸಹ ಕೊಡೋದು ತುಂಬ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ 1,500 ನಮ್ಗೆ ಏನಾಗುತ್ತೆ 1,500 ಅದೇ ಮ್ಯಾಟ್ರ್ ಆಗುತ್ತೆ. ನಮ್ಗೆ ಒಂದು ಮೊಬೈಲ್ ತಗೋತೀವಿ 10-15 ಕೊಟ್ಟು ನಾವು ಫೋನ್ ತಗೋತಾ ಇದೀವಿ. ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ನಾವು ಬೈ ಮಾಡಬೇಕು ಚಾರ್ಜರ್ ಅಂತಂದಾಗ ನಮಗೆ ಸಖತ್ ಬೇಜಾರಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಮಿಸ್ ಹೊಡೆದಿಲ್ಲ. ಸೊ ಸ್ಯಾಮ್ಸಂಗ್ ಬರ್ತಾರೆ, ಇವ್ರು ಯಾರು ಕೂಡ ಮಾಡಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಸೊ ಇವ್ರು ಕೊಡ್ತಾ ಇರೋದ್ರಿಂದ ಸಖತ್ ಮಾರ್ಕೆಟಲ್ಲಿ ಹೈಪ್ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತೆ ಈ ಒಂದು ಫೋನಲ್ಲಿ OS ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫನ್ ಟಚ್ OS ಇಲ್ಲಿ ನಮಗೆ 14 ನೋಡಕ್ಕೆ ಸಿಗ್ತಾ ಇದೆ. ಇಲ್ಲಿ ನಮಗೆ ಅಷ್ಟಲ್ಲದೆ 3 ವರ್ಷಗಳ ಕಾಲ OS ಅಪ್ಡೇಟ್ ಮತ್ತೆ 4 ವರ್ಷಗಳ ಕಾಲ ಸೆಕ್ಯೂರಿಟಿ ಫೀಚರ್ಸ್ ಸಿಗ್ತಾ ಇದೆ. ಒಂದು ಬೆಸ್ಟ್ ಅಂತ ಹೇಳ್ಬೋದು. ಕ್ಲೀನ್ OS ಮತ್ತೆ ಬೆಸ್ಟ್ ಸಾಫ್ಟ್ವೇರ್ ಅಂತ ಕೂಡ
ಕೂಡ ಕರಿಬೋದು. ಯೂಸರ್ ಎಕ್ಸ್ಪೀರಿಯನ್ಸ್ ಆಯಿತು, ಮತ್ತು ನಮ್ಗೆ ನಿಜವಾಗ ಕೂಡ ಈ ಫೋನ್ ಬೆಂಕಿ ಅಂತ ಹೇಳಿದ್ರಲ್ಲಿ ನಂಬರ್ ಅಂತ ಹೇಳ್ಬೋದು. ಈ ಫೋನ್ ನನಗೆ ಮಾತ್ರ ಪ್ರೋ ವೇರಿಯಂಟ್ ನಂಗೆ ಸಖತ್ ಇಷ್ಟ ಆಯಿತು. ಎರಡು ಫೋನಲ್ಲಿ ಕೂಡ ಅಷ್ಟೇ ಸೇಮ್ 3 ವರ್ಷಗಳ ಕಾಲ OS ಅಪ್ಡೇಟ್ ಮತ್ತು 4 ವರ್ಷಗಳ ಕಾಲ ಸೆಕ್ಯೂರಿಟಿ ಪ್ಯಾಚಪ್ ಸೊ ಸೇಮ್ ಸಿಗ್ತಾ ಇದೆ. ಸೊ ಎರಡು ಫೋನಲ್ಲಿ ಕೂಡ ಏನು ಮಿಸ್ ಇಲ್ಲ. ಸೊ ಚೆನ್ನಾಗಿರೋ ಫೋನ್ಸ್. ಮತ್ತು ನೋಡಿ ಈ ಬೇಸ್ ವೇರಿಯಂಟೇ ನಿಮಗೆ ಏನಾದರೂ ಫೋನ್ನ ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಬೇಸ್ ವೇರಿಯಂಟ್ ಎಲ್ಲ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು